ನಮ್ಮ ಮನೆಯವ್ರು ಯಾಕೋ ಇಷ್ಟೊತ್ತು ಗಂಟೆ ಬರಲೇ ಇಲ್ಲ. ಬೇಜಾರಾಗ್ತೈತೆ. ಏನು ಮಾಡೋಣ, ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊಂಡು ಏನಾದರೂ ನೋಡೋಣ ಫೋನಲ್ಲಿ. ಇಷ್ಟೊತ್ತಾದರೂ ಬರಲಿಲ್ವಲ್ಲ, ಭಯ ಆಗ್ತೈತೆ. ಫೋನು ಮಾಡಲಿಲ್ಲ. ಫೋನ್ ನೋಡಿದ್ರೆ ಅಲ್ಲೇ ಸ್ವಿಚ್ ಆಫ್ ಅಂತ ಬರ್ತಾ ಐತೆ. ಚಾರ್ಜ್ ಆಯಿತು ಇಲ್ವೋ ಅದರಲ್ಲಿ. ಎಲ್ಲಿಗೆ ಹೋಗಿರ್ಬೋದು ಇವರು? ಫೋನೇ ರಿಸೀವ್ ಮಾಡ್ತಾ ಇಲ್ಲಲ್ಲ, ಎಷ್ಟು ಫೋನ್ ಮಾಡಿದ್ರು. ಸುಗುಣ, ಏನು ಮಾಡ್ತಾ ಇದೀಯ? ಒಂದೆರಡು ಪಾತ್ರೆನ ತೊಳೆದಿಕ್ಕಿ. ಹೋಗ ಮಾತ್ಲಾಗೆ, ನನಗೆ ಮನ್ಸಿಗೆ ಬೇಜಾರಾಗ್ತೈತೆ ನಮ್ಮ ಮನೆಯವ್ರು ಬಂದಿಲ್ಲ ಅಂತ ಹೇಳಿ. ಆಮೇಲೆ ತೊಳಿತೀನಿ ಬಿಡು, ಅಲ್ಲಿದ್ರು ಇರಲಿ. ಒಣಗ್ತಾವ ಕಣೆ. ನಾನು ಎಲ್ಗ ಬರ್ಬೇಕಾಗಿತ್ತು. ಯಾಕ ಸಂಗದ್ದು ಸೈನ್ ಹಾಕ್ಬತ್ತೀನಿ. ಅದಕ್ಕೆ ಒಣಗ್ತಿದ್ವು, ಬಿಸ್ಲಕ್ಕೆ ಇಕ್ಕಿದ್ದೆ. ಅದಕ್ಕೆ ಒಂದೆರಡು ತೊಳಿತೀಯೇನೋ ಅಂತ ಹೇಳಿ. ಸರಿ ಬಿಡು, ಆಮೇಲೆ ತೊಳಿತೀನಿ, ಅಲ್ಲಿರಲಿ. ಆಮೇಲೆ ತೊಳಿತೀನಿ ಬಿಡು. ಇವಾಗಲೇ ತೊಳಿಯೋಕ್ಕಾಗಲ್ಲ ನನಗೆ. ಯಾಕೋ ಬೇಜಾರಾಗ್ತೈತೆ. ನೀರು ಹಾಕಿ ನಾನೆಲ್ಲನ ನೆನೆಸಿಟ್ಟು ಆಮೇಲೆ ತೊಳಿತೀನಿ, ಸುಮ್ಮನಿರು. ಸರಿ ಅಮ್ಮ, ನಿಲ್ಲೆಲ್ಲ ಹೋಗ್ಬತ್ನಿ ಸಂಗುತ್ತಕ್ಕೆ. ಏನು ಮಾಡೋಣ, ಬೇಜಾರಾಗ್ತೈತೆ. ಸ್ವಲ್ಪ ಹೊತ್ತು ಫೋನ್ ಆದರೂ ನೋಡೋಣ. ಹಿಂಗೆ ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಸ್ವಲ್ಪ ಹಿಂಗೆ ಕಣ್ಣು ಆಡ್ಸೋಣ. ನೋಡೇ ಇಲ್ಲ. ಎಲ್ಲ ಯಾರ್ಯಾರೇ ಸ್ಟೇಟಸ್ ಹಾಕಿದ್ದಾರೆ ಅಂತ ಹೇಳಿ. ನಾನಂತೂ ದುಡ್ಡು ಬರೋ ಸಿರಿಗೆ ಏನು ನೋಡೋದೇ ಇಲ್ಲ. ನಮ್ಮ ಮನೆಯವ್ರು ಇದ್ಬಿಟ್ರೆ ನಮ್ಮ ಮನೆಯವ್ರ ಜೊತೆ ಮಾತಾಡ್ತಾ ಕೂತ್ಕೊಂತೀನಿ. ಫೋನ್ ಬಗ್ಗೆ ದಿಗ್ಲೇ ಆಗಲ್ಲ. ಇವಾಗ ಅವ್ರು ಇಲ್ಲದಕ್ಕೆ ಬೇಜಾರಾಗ್ತೈತೆ. ನಮ್ಮ ಮನೆಯವ್ರು ಇದ್ಬಿಟ್ರೆ ನನ್ನ ಫೋನಿನ ಸುದ್ದಿಗೆ ಹೋಗಲ್ಲ. ವಾಟ್ಸಪ್ಪಲ್ಲಿ ಯಾರ್ಯಾರು ಸ್ಟೇಟಸ್ ಹಾಕಿದ್ದಾರೆ. ಇವಳು ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾಳೆ ಸರಸ್ವತಿ. ಪರವಾಗಿಲ್ಲ. ಎಲ್ಲ ಸ್ಟೇಟಸ್ಗೆ ಹಾಕ್ತಾರೆ. ಸ್ಟೇಟಸ್ಗೆ ಹಾಕೋದಂದು ಇವಾಗ ಟ್ರೆಂಡಿಂಗ್ ಆಗಿಬಿಟ್ಟೈತೆ. ನಾನು ಕಾರ್ ತೊಗೊಂಬಂದು ನಾನು ಹಾಕಬೇಕು. ಕಾರ್ ತೊಗೊಂಬಂದುಬಿಟ್ಟು ಸುಗುಣ ಕಾರ್ ತಗೊಂಡಿದ್ದಾಳೆ ಅಂತ ನನ್ನ ಫ್ರೆಂಡ್ಗೆಲ್ಲ ಗೊತ್ತಾಗುತ್ತೆ. ನಾನು ಗ್ರೂಪಿಗೆಲ್ಲ ಹಾಕ್ತೀನಿ. SSLC ಗ್ರೂಪಿಗೂ ಮತ್ತು ಕಾಲೇಜ್ ಗ್ರೂಪಿಗೂ ಎಲ್ಲ ಗ್ರೂಪಿಗೂ ಹಾಕ್ಬಿಡ್ತೀನಿ. ಸುಗುಣ ಕಾರ್ ತಂದಿದ್ದಾಳೆ ಅಂತ ಹೇಳಿ ನೋಡ್ತಾರೆ ಎಲ್ಲನ. ಸುಗುಣ ಎಷ್ಟು ಶ್ರೀಮಂತವಾಗಿಬಿಟ್ಟಾಳಪ್ಪ ಅಂತ ಹೇಳಿ. ತರೋಣ ಅಂತಂದ್ರೆ ಇವ್ರು ಇನ್ನೂ ಬರಲೇ ಇಲ್ವೇ? ಅಯ್ಯೋ, ಈ ವಾಟ್ಸಪ್ಪಲ್ಲಿ ಬರೀ ಸ್ಟೇಟಸ್ಗಳು ಅದು ಇದು ಹಾಕ್ತಾನೆ ಇರ್ತಾರೆ ಸುಮ್ಮನೆ. ಅಯ್ಯೋ, ಇದನ್ನೇನು ನೋಡೋಣ, ತೆಗಿ. ಇನ್ಸ್ಟಾಗ್ರಾಮ್ ಆದರೂ ನೋಡೋಣ. ಅಯ್ಯೋ, ಇದರಲ್ಲಿ ಇದ್ದಿದ್ದು ಬೇಡ, ಇದರಲ್ಲೂ ನೋಡೋಕ್ಕಾಗಲ್ಲ. ಯಪ್ಪ ಏನೇನೋ ಹಾಕ್ತಾರೆ. ಎಂತೆಂಥ ಎಲ್ಲ ಮಕ ಸರಿರಲ್ಲ ಅಂಥವೆಲ್ಲನ ರೀಲ್ಸ್ಗಳು ಮಾಡ್ತವೆ. ಅಯ್ಯಯ್ಯೋ, ಈಗ ನೋಡು ಹಿಂಗೆಂಗೋ ಆಡ್ತವೆ. ಹೋಗತ್ತ. ಇದ್ಯಾವುದೋ ಒಂದು ಬರೀ ಕೊಲೆ ಕೇಸಿಂದು, ಡೈವರ್ಸ್ ಕೇಸಿಂದು ಬರೀ ಇವು ಹಾಕ್ತಾರಪ್ಪ. ಇವು ನೋಡಿ ನೋಡಿ ತಲೆ ಟೆನ್ಷನ್ ಆಗುತ್ತೆ. ಹಂಗೇನು ಏನೇನು ನಡೀತಾವಪ್ಪ ಇಡೀ ಪ್ರಪಂಚದಲ್ಲಿ, ಏನು ನಂಗಾಗುತ್ತೆ. ಫೇಸ್ಬುಕ್ ನೋಡೋಣ ಸ್ವಲ್ಪ ಹೊತ್ತು. ಪಾಪ ದರ್ಶನ್ ಸರ್ನ ಒಳಗಡೆ ಹಾಕ್ಬಿಟ್ಟಿದ್ದಾರೆ. ತುಂಬ ಬೇಜಾರಾಗ್ತೈತೆ. ಅವರು ತಪ್ಪು ಮಾಡಿದಾರೋ ಇಲ್ವೋ ದೇವ್ರಿಗೆ ಒಬ್ಬನಿಗೆ ಗೊತ್ತಿಲ್ದಲ್ಲ ತಪ್ಪಾಗೈತೋ ಇಲ್ವೋ ಒಂದು ಗೊತ್ತಾಗ್ತಾ ಇಲ್ಲ. ಪಾಪ ನಮ್ಮ ದರ್ಶನ್ ಸರ್ನ ಒಳಗಡೆ ಹಾಕ್ಬಿಟ್ಟಿದ್ದಾರೆ. ನಾನು ಅಪ್ಪಟ ಅಭಿಮಾನಿ, ನಾನು ಇವರ ಅಭಿಮಾನಿ. ನನಗೆ ದರ್ಶನ್ ಸರ್ ಅಂದರೆ ತುಂಬ ಇಷ್ಟ. ನಾನು ದರ್ಶನ್ ಸರ್ ಫಿಲಮ್ಗಳ್ನ ತುಂಬ ಚೆನ್ನಾಗಿ ನೋಡ್ತಾ ಇದ್ದೆ. ಏನು ಮಾಡಲಿ, ನನಗೆ ತುಂಬ ಬೇಜಾರಾಗ್ತೈತೆ. ಇದರಲ್ಲಿ ಯಾರು ಆರೋಪಿಗಳು ಏನೋ ಅವ್ರನ್ನ ಸುಮ್ಮನೆ ಕರ್ಕೊಂಡೋಗಿ ಒಳಗಡೆ ಹಾಕ್ಬಿಟ್ಟಿದ್ದಾರಲ್ಲ. ಅಯ್ಯೋ ದೇವಡಾ, ನನಗಂತ ನೋಡೋಕ್ಕಾಗಲ್ಲ, ಬೇಜಾರಾಗುತ್ತೆ. ಹೋಗತ್ಲಾಗಿ ನೀವು ಫೋನ್ ಓಪನ್ ಮಾಡಿಬಿಟ್ರೆ ಬರೀ ಅದನ್ನೇ ಹಾಕ್ತಾ ಇರ್ತಾರೆ. ಅಯ್ಯೋ ಬೇಜಾರಾಗುತ್ತೆ. ಯಾಕಂದರೆ ನಾನು ಅವ್ರ ಬಿಗ್ ಫ್ಯಾನು. ಅದಕ್ಕೆ ಏನು ಸುಗುಣ, ಏನೋ ಫೋನಲ್ಲಿ ಹಂಗೆ ನೋಡ್ತೀಯಾ? ಏನಿಲ್ಲ ಕಣೆ ವಿಜಯ್, ನಾನು ದರ್ಶನ್ ಸರ್ ಫ್ಯಾನು. ಅದಕ್ಕೇ ನಾನು ನೋಡ್ತಾ ಇದ್ನ. ಅಯ್ಯೋ, ಏನರಲ್ಲಿ ನೋಡಿದ್ರು ಪಾಪ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿ ಹಾಕ್ತಾರ. ಅದಕ್ಕೆ ಬೇಜಾರಾಗುತ್ತೆ. ಅವ್ರು ಮಾಡಿದಾರೋ ಬಿಟ್ಟಿದ್ದಾರೋ ಏನಪ್ಪ ಇದು ವಿಚಿತ್ರ ಅಂತ ಅನಿಸುತ್ತೆ. ಅದಕ್ಕೇ ತುಂಬ ಬೇಜಾರಾಗ್ತೈತೆ ಕಣೆ. ಬಾರೆ ಕೂತ್ಕೊ ಬಾ, ಫೋನ್ ಎತ್ತಿಡ್ತೀನಿ ಬಾ. ಬೇಜಾರಾಗುತ್ತೆ ನೋಡಿ, ಎಂತೆಂಥವು ನಡೀತಾವೆ ಪ್ರಪಂಚದಲ್ಲಿ. ಇಂಥವ್ರು ಇರ್ತಾರಾ ಅನಿಸುತ್ತೆ. ಸುಮ್ಮನೆ ಅರೆಸ್ಟ್ ಮಾಡಿದಾರಲ್ಲೇ ಅವ್ರನ್ನ. ಅಯ್ಯೋ ದೇವ್ರೇ, ಅದೆಲ್ಲನ ನೋಡಿರೋರಿಲ್ಲ, ಕಂಡಿರೋರಿಲ್ಲ. ಅವ್ರು ಮಾಡಿದಾರೋ ಇಲ್ವೋ, ಮಾಡಿಲ್ಲ ಅಂತ ಒಬ್ರು ಹೇಳ್ತಾರೆ, ಅವರೇ ಮಾಡಿದ್ದಾರೆ ಅಂತ ಒಬ್ರು ಹೇಳ್ತಾರೆ. ಏನು ಒಂದು ಗೊತ್ತಾಗ್ತಾ ಇಲ್ಲ ಕಣೆ. ಬಾರೆ ಕೂತ್ಕೊ ಬಾರೆ ವಿಜಿ, ಬಾ ಫೋನ್ ಎತ್ತಿಡ್ತೀನಿ. ನನಗೆ ಬೇಜಾರಾಗೋದು, ಅದಕ್ಕೆ ಫೋನ್ ನೋಡ್ತಾ ಇದ್ದೆ. ನಮ್ಮ ಮನೆಯವ್ರು ಇದ್ದಿದ್ರೆ ನಾನು ಫೋನೇ ನೋಡಲ್ಲ ಕಣೆ. ನಮ್ಮ ಮನೆಯವರು ನಾನು ಬರೀ ಪ್ಲ್ಯಾನ್ ಮಾಡ್ತಾ ಇರ್ತೀವಿ. ಯಾವ ಥರ ನಾವು ಲೈಫ್ ಸಕ್ಸಸ್ ಮಾಡ್ಕೋಬೇಕು, ಯಾವ ಥರ ನಾವು ಮುಂದೆ ಹೋಗಬೇಕು, ಯಾವ ಥರ ಇರಬೇಕು, ಏನು ತೊಗೋಬೇಕು, ಏನು ತೊಗೊಂಡ್ರೆ ಹೆಂಗಿರ್ತೀವಿ, ಹೇಗೆ, ಬರೀ ಅದನ್ನೇ ಮಾತಾಡ್ತೀವಿ ನಮ್ಮ ಮನೆಯವರು ನಾನು ಇದ್ದರೆ. ಏನು ಮಾಡಲಿ, ಬಾ ಕೂತ್ಕೋ ಬಾ. ಅದನ್ನ ನೋಡಬೇಡ ಕಣೆ, ಬೇರೆದು ನೋಡು. ಅದನ್ನ ಯಾಕೆ ನೋಡ್ತೀಯ? ಯಾರು ನೋಡಿದ್ರು ಬರೀ ಅರೆಸ್ಟ್ ಮಾಡಿದ್ದಾರೆ, ಕೊಲೆ ಮಾಡಿದ್ದಾರೆ, ಬರೀ ಇವೆ ಕಣೆ ಡೈವರ್ಸ್ ಕೇಸ್ಗಳು. ಬರೀ ಇದೆ ನೋಡಿ ನೋಡಿ ಸಾಕಾಗ್ತೈತೆ. ನನಗಂತೂ ಫೋನೇ ಬೇಡಪ್ಪ ಅನಿಸುತ್ತೆ. ಏನು ಮಾಡಲಿ, ಬೇಜಾರಕ್ಕೆ ನೋಡಬೇಕು. ರೀಲ್ಸ್ ನೋಡೋಣ ಅಂತ ನೋಡಿದ್ರೆ ಅವು ಹೆಂಗೆಂಗೋ ಇರೋವು. ಹಂಗೆ ಮಕ್ಕ ಸರಿ ಇರಲ್ಲ, ಕೈಕಾಲು ಸರಿ ಇರಲ್ಲ ಅಂತಾರೆಲ್ಲ ರೀಲ್ಸ್ ಮಾಡ್ತಾರೆ.
ಮಾಡ್ತಾರೆ ಕಣೆ, ಅದರಲ್ಲೂ ಚೆನ್ನಾಗಿರೋರು, ನನ್ನಂಥವರೆಲ್ಲ ಚೆನ್ನಾಗಿರೋರು ಮಾಡ್ತಾರಲ್ಲ. ನಾನೇ ರೀಲ್ಸ್ ಮಾಡ್ತೀನಿ, ನೀನೇ ಒಂದು ನನಗೆ ವಿಡಿಯೋ ಮಾಡೆ. ಇಲ್ಲ ಕಣೆ, ನಾನು ವಿಡಿಯೋ ಮಾಡೋ ಮೂಡಲ್ಲಿಲ್ಲ. ಯಾಕಂದರೆ ನನಗೆ ತುಂಬ ಬೇಜಾರಾಗ್ತಾಯಿತ್ತು, ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ ಅಂತ ಹೇಳಿ. ಸುಮ್ಮನೆ ನಾಳೆ ಯಾವಾಗಾದರೂ ಚೆನ್ನಾಗಿ ರೆಡಿಯಾಗಿ ಬರುವಂತೆ, ಸ್ಯಾರಿ ಗಿರಿ ಹಾಕ್ಕೊಂಡು ಚೆನ್ನಾಗಿ ರೆಡಿಯಾಗಿ ಬರುವಂತೆ ನಾಳೆ ಮಾಡ್ತೀನಿ. ಸುಮ್ಮನೆ ಇವಾಗ ಯಾಕೋ ಮೂಡಿಲ್ಲ ನನಗೆ. ಗಿಡ್ಡೆಮಾರೇನಹಳ್ಳಿ ಅನ್ನೋ ಗ್ರಾಮದಲ್ಲಿ ಒಬ್ಬ ಹುಡುಗ ಪೋಸ್ಟ್ಮ್ಯಾನ್ ಮೇಲೆ ಹಲ್ಲೆ ಮಾಡಿದ್ದಾನೆ. ಪೋಸ್ಟ್ಮ್ಯಾನನ್ನು ಬೆದರಿಸಿ ಎದುರಿಸಿ ಇವರನ್ನು ಅವನದೇ ತಪ್ಪಿದ್ದುಕೊಂಡು ಅವರ ಮೇಲೆ ಬೆದರಿಕೆ ಹಾಕಿದ್ದು, ಅವರಿಗೆ ಎಲ್ಲೋದ್ರೂ ಹಲ್ಲೆ ಮಾಡೋದು, ಎದುರಿಸೋದು ಇದೆಲ್ಲ ಮಾಡಿರುವ ಕಾರಣ ಇವನನ್ನು ಪೊಲೀಸರು ತನಿಖೆ ಮಾಡಿ ಅವನದೇ ತಪ್ಪು ಎಂದು ಅವನನ್ನು ಅರೆಸ್ಟ್ ಮಾಡಿದ್ದಾರೆ. ಅಯ್ಯಪ್ಪ, ಇದೇನೇ ವಿಜಿ, ನನ್ನ ಗಂಡನ ಅರೆಸ್ಟ್ ಮಾಡಿದ್ದಾರೆ ಕಣೆ ಪೊಲೀಸ್ನವರು. ಅಯ್ಯೋ, ಫೋನಲ್ಲಿ ಬಂದೈತೆ. ಅಯ್ಯೋ, ಓಹೋ ವಿಜಿ, ವಿಜಿ ಇಲ್ಲೋಡೆ ವಿಜಿ. ಯಾಕೆ ಸುವರ್ಣ, ಯಾರನ್ನ ಅರೆಸ್ಟ್ ಮಾಡಿರೋದು? ನಿಮ್ಮ ಮನೆಯವ್ರನ್ನ? ಹೂನೇ ಯಪ್ಪ, ನನ್ನ ಗಂಡನ ಅರೆಸ್ಟ್ ಮಾಡಿದ್ದಾರೆ ಕಣೆ. ಅಯ್ಯೋ ನೋಡೆ, ಪೋಸ್ಟ್ಮ್ಯಾನ್ ಮೇಲೆ ಜಗಳ ಮಾಡಿದ್ಕೆ ಅರೆಸ್ಟ್ ಮಾಡಿದಾರಂತೆ. ನೋಡ್ಬಾರೆ ನೋಡೆ. ಅಯ್ಯೋ ಅಯ್ಯಯ್ಯೋ, ಎಂಥ ಕೆಲಸ ಆಗೋಯ್ತಪ್ಪ. ಅಯ್ಯೋ ದೇವ್ರೇ. ಸಾಗೇರನಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿದ್ದು ಇವನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಲಾಗಿದೆ. ಹೂನೇ ಸುಗುಣ, ನಿನ್ನ ಗಂಡನ ತೋಟನೇ ಕಣೆ ಅದು. ಅಯ್ಯ ದೇವ್ರೇ, ಅರೆಸ್ಟ್ ಮಾಡಿದಾರಲ್ಲ ನಿನ್ನ ಗಂಡನ್ನ. ಯಪ್ಪ ಯಪ್ಪ, ವಿಜಿ ವಿಜಿ ವಿಜಿ, ನನ್ನ ಗಂಡನ ಅರೆಸ್ಟ್ ಮಾಡಿದ್ದಾರೆ ಕಣೆ. ಅಯ್ಯೋ ಅಯ್ಯೋ, ನಮ್ಮ ಪ್ರವಿ ಹೇಳ್ದ ಬೆಳಗ್ಗೆ ಅಕ್ಕ ಅರೆಸ್ಟ್ ಮಾಡಿದ್ದಾರೆ ಕಣೆ ಮಾವನ್ನ ಅಂತ ಹೇಳಿ. ಆದ್ರೆ ನಾನು ನಂಬಲಿಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಸುಗುಣ ಏನಾತೆ? ಅಯ್ಯೋ, ತಲೆ ತಿರುಗಿ ಬಿದ್ಲು ಸುಗುಣ. ಅಯ್ಯೋ, ಪ್ರವಿ ಆಂಟಿ, ಮಂಜಾಂಟಿ. ಯಾಕಕ್ಕ, ಯಾಕೆ ಏನಾಯ್ತು ನಮ್ಮ ಸುಗುಣಿಗೆ? ನೀರು ಹಾಕ್ಬರೋ ಪ್ರವಿ, ನೀರು ತಗೊಬರ್ಬರೋ. ಯಾಕೋ ಸುಗುಣ ಬಿದ್ದುಬಿಟ್ಲು, ತಲೆ ಸುತ್ತು ಬಿದ್ದಿದ್ದಾಳೆ. ಅಯ್ಯೋ ಹೌದಾ, ಯಾಕಕ್ಕ? ಬಾರು, ಆಮೇಲೆ ಹೇಳ್ತೀನಿ ಬಾ, ಫಸ್ಟ್ ನೀರು ತಗೊಂಡು ಬರ್ಬಾ. ಸುಗುಣಕ್ಕ ಎದ್ದವಳೆ. ಏನಾಯ್ತು ಸುಗುಣಕ್ಕ, ಎದ್ದವಳೆ? ಸುಗುಣ ಎದ್ದವಳೆ. ಅಯ್ಯೋ ಪ್ರವಿ, ನಿಮ್ಮ ಅಮ್ಮ ಹಿಂಗೆ ಕರೆದು ಬರೋಗೋ. ಸುಗುಣಕ್ಕ ಎದ್ದಳೆ. ಮಾಮ ಕಾರ್ ತಗೊಂಬಂದೈತೆ, ಹೊಸ ಕಾರು. ಎದ್ದಳೆ ಸುಗುಣಕ್ಕ. ಪ್ರವಿ ಹೋಗೋ, ನಿಮ್ಮ ಅಮ್ಮಂಗೆ ಕರೆದು ಬರೋ ಅಂದರೆ ಕಾರ್ ತಗೊಂಬಂದೈತೆ ಅಂತ ಹೇಳ್ತಾ ಇದ್ದಾನೆ. ಹೋಗೋ. ಹಾಂ, ಕಾರ್ ತಗೊಂಬಂದ್ರ? ಹ್ಞೂ ಎದ್ದಳೆ ಅಕ್ಕ. ನೋಡಲ್ಲಿ ಮಾಮ ಎಷ್ಟು ದೊಡ್ಡ ಕಾರ್ ತಂದೈತೆ. ಅಲ್ಲಿ ನೋಡಲ್ಲಿ ಎಷ್ಟು ದೊಡ್ಡ ಕಾರ್ ತಂತೆ. ಜಲ್ದಿ ಎದ್ದು ಕೂತ್ಕ. ಎದ್ದಳೆ ಅಕ್ಕ. ಅಲ್ಲಿ ನೋಡಲ್ಲಿ ಮಾಮ ಎಷ್ಟು ದೊಡ್ಡದು ಕಾರು. ಹೊಸಾದು ಶೋರೂಮಿಂದ ತಗೊಂಬಂದೈತೆ ಕಣೆ. ಎದ್ದಳೆ ಅಕ್ಕ, ಎದ್ದಳೆಲೆ. ಪ್ರವಿ, ಸುಳ್ಳು ಹೇಳ್ಬೇಡ, ಸುಮ್ಮನಿರಕ್ಕ. ಇಲ್ಲ ಸುಮ್ಮನಿರು, ನಮ್ಮ ಮಾಮ ಕಾರ್ ತಗೊಂಬಂದೈತೆ ವಿಜಯಕ್ಕ. ಅಲ್ಲಿ ನಿಲ್ಸೈತೆ, ಈ ಕಡೆ ತಗೊಂಬಂದಿಲ್ಲ, ಅಲ್ಲಿ ಐತೆ. ಎದ್ದಳೆ ಅಕ್ಕ, ನೋಡ್ಕೊಂಬರೋಣ. ಎದ್ದಳೆ ಸುಗುಣಕ್ಕ. ಅಲ್ಲಿ ನೋಡಲ್ಲಿ ಹೊಸ ಕಾರು. ನೀನು ಆಸೆ ಪಟ್ಟಂತೆ ಕಾರ್ ತೊಗೊಂಡು ಬಂದೈತೆ. ಎದ್ದಳೆ ಅಕ್ಕ, ನೋಡು. ಎದ್ದಳೆ. ಹೂನೇ ಸುಗುಣ, ವರ್ಷ ಕಾರ್ ತಗೊಂಬಂದಿದ್ದಾರೆ. ನೋಡು ಎಷ್ಟು ಚೆನ್ನಾಗೈತೆ. ಎದ್ದಳೆ, ಎಲ್ದೆ ಎದ್ದು ಕುತ್ಕಳೆ. ಎದ್ದ ಇಲ್ಲಿ, ಕಾರ್ ನೋಡು. ಯಪ್ಪ, ಎಷ್ಟು ಚೆನ್ನಾಗೈತೆ ಸುಗುಣ. ಹೊಸ ಕಾರು ಶೋರೂಮಿಂದ ಬಂದೈತೆ ಕಣೆ. ಹೌದೇನೆ, ಎಲ್ಲೇ ನೋಡೋಣ. ತೆಗಿಲಿ, ಎದ್ದಾಳ್ತೀನಿ. ಜಲ್ದಿ ಎದ್ದಾಳ್ತೀನಿ, ತೆಗಿ. ನಮ್ಮ ಮನೆಯವ್ರು ಕಾರ್ ತಂದವ್ರ. ಎಷ್ಟು ಚೆನ್ನಾಗೈತೆ. 2 ಕಣ್ಣು ಸಾಲದು ನೋಡೋಕ್ಕೆ. ಬಾಯಿಲಿ ನೋಡು. ವೈಟ್ ಕಾರು, ವೈಟ್ ಸೂಪರ್ ಆಗೈತೆ. ಬಾ ನೋಡು. ಎದ್ದಳೆ ಸುಗುಣಕ್ಕ, ಎದ್ದ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮಕ್ಕ ನಮ್ಮ ಮಾವ ಅರೆಸ್ಟ್ ಆಗಿರೋ ಸುದ್ದಿ ಕೇಳಿ ಬಿದ್ದುಬಿಟ್ಟಿದ್ದಾಳೆ. ಅದಕ್ಕೇ ಅವಳಿಗೆ ಇಬ್ರು ನಾನು ಒಳ್ಳೆ ಪ್ಲಾನ್ ಮಾಡಿಬಿಟ್ಟೆ. ಎದ್ದಳೆ, ಮಾವ ಕಾರ್ ತಗೊಂಡು ಬಂದೈತೆ ಅಂತ ಹೇಳ್ಬಿಟ್ಟೆ. ಜಲ್ದಿ ಎದ್ಬಿಟ್ಲು. ತಲೆ ಸುತ್ತ ಬಿದ್ದವಳೆ. ಆ ವಿಷಯ ಕೇಳ್ಬಿಟ್ಟು ಒಂಥರ ತಲೆ ತಿರುಗ್ದಂಗೆ ಆಗ್ಬಿಟ್ಟೈತೆ ಅವಳಿಗೆ. ಅದಕ್ಕೆ ಬಿದ್ಲು. ನಾನು ಮಾಡಿರೋ ಐಡಿಯಾ ಹೇಗೈತೆ, ಕಾರ್ ತಗೊಂಬಂದಿದ್ದಾರೆ ಬಾವ ಅಂತ ಹೇಳಿ ಎದ್ದಳಿಸ್ಬಿಟ್ಟೆ. ಬೇಗ ಎದ್ಬಿಟ್ಲು, ಇಲ್ಲಾಂದರೆ ಎದ್ದಾಳ್ತಾ ಇರಲಿಲ್ಲ. ಇನ್ನು ಎದ್ದು ಕುತ್ಕೊಂಡ್ಮೇಲೆ ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತ ಹೇಳಿ ನೋಡ್ತಾ ಇರಿ. ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.